ಎಂಥವ್ರು ಬಸವಣ್ಣನವರು, ಬರೀ ಅವ್ರ ಹೆಸರು ಕೇಳಿದ್ರನ ಎಷ್ಟೋ ಉದ್ಧಾರ ಆಗಿ ಹೋಗಿಬಿಟ್ರು. ಅವ್ರ ನಾಮಸ್ಮರಣೆ ಮಾಡಿದವರು ಎಷ್ಟೋ ಮಂದಿ ಉದ್ಧಾರ ಆಗಿ ಹೋಗಿಬಿಟ್ರು. ಅವ್ರನ್ನ ಕೊಂಡಾಡಿದವರು ಎಷ್ಟೋ ಮಂದಿ ಉದ್ಧಾರ ಆಗಿ ಹೋಗಿಬಿಟ್ರು. ಇವತ್ತಿಗೂ ನಿಮಗೊಂದು ಮಾತು ಹೇಳ್ತೇನೆ, ಇದೇ ಹುನಗುಂದದ ಭಾಗದಲ್ಲಿ ಕೆಟ್ಟ ಬರಗಾಲ ಬಿದ್ದಿತ್ತು. ಎಂಥ ಬರಗಾಲ ಅಂದ್ರೆ ಏನು ಎರಕಲು ಬಡಿ ಬಿಟ್ಟು ಬಿಟ್ಟಿದ್ದು, ಎಂಥ ಎರಕಲು ಬಡಿ ಬಿಟ್ಟು ಬಿಟ್ಟಿದ್ವು ಅಂದ್ರೆ ನೀರು ಎಲ್ಲೆಲ್ಲಿ ಇದ್ದಿದ್ದಿಲ್ಲ. ಆಶ್ಚರ್ಯ ಅಂದ್ರೆ ಗಣಮಠದ ಶಿವಯೋಗಿಗಳವರು ಲಿಂಗ ಪೂಜೆ ಮಾಡುವಾಗ ಒಂದು ಪ್ರಾರ್ಥನೆ ಮಾಡ್ತಾರೆ, ಈ ಪರಿ ಭೂಮಿ ಎಲ್ಲ ಒಣಗೈತಿ, ಇದಕ್ಕೊಂದಿಷ್ಟು ಮಳೆ ಆದ್ರೆ ಭೂಮಿ ತಂಪಕತಿ, ರೈತರಿಗೆ ಕಾಳಕ್ಕವ, ದುಡಿಮಕತಿ, ಏನಪ್ಪ ಮಳೆನ ಇಲ್ಲಲ್ಲ, ಎಷ್ಟು ಬರಗಾಲ ಕೊಟ್ಟಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರವರು. ಮಾಡುವಾಗ ಅವ್ರ ತಲೆ ಒಳಗೊಂದು ಏನೋ ಪದ್ಯ ಬಂದುಬಿಡ್ತೈತಿ. ಆ ಕೈಯಾಗ ಲಿಂಗ ಹಿಡ್ಕೊಂಡು ಹಾಡ್ತಾರವ್ರು. ನೋಡಿ, ಭಾಳ ಅದ್ಭುತವಾದಂಥ ಪದ್ಯ ಹಾಡ್ತಾರವರು. ಗಣಮಠದಾರರಿಗೆ ಆಶು ಕವಿತ್ವ ಇತ್ತು. ಅವ್ರ ಪದ್ಯಗಳು ಈಗೂ ಸಿಗ್ತಾವ, ಬೇಕಾದ್ರೆ ಓದ್ರಿ, ನಿಮಗೆ ಗೊತ್ತಿರಲಿ. ಶ್ರೀ ಗುರು ಬಸವಲಿಂಗಾಯ ನಮವನ್ನು ಮಂತ್ರವನ್ನು ಭಾಳ ಪ್ರಸಿದ್ಧಿಗೆ ತಂದವರ ಗಣಮಠ ಶಿವಯೋಗಿಗಳು. ಇದು ಸತ್ಯ ಗೊತ್ತಿರಬೇಕು ನಿಮಗೆ. ಅವರ ಹೆಚ್ಚಿದನ್ನು ಪ್ರಸಿದ್ಧಿಗೆ ತಂದವರು. ಎಲ್ಲಿ ಹೋದರೂ ಶ್ರೀ ಗುರು ಬಸವ ಲಿಂಗಾಯ ನಮಃ ನಿಗಮಾಗಮನುತ ಜಗದೀಶಭೋ ಶ್ರೀ ಗುರು ಬಸವ ಲಿಂಗಾಯ ನಮೋ ಅಂತೇಳಿ ಒಂದು ಹಾಡ ಬರೆದು ಬಿಟ್ರು ಅವ್ರು ಬಸವಣ್ಣನ ಬಗ್ಗೆ. ಅವ್ರು ಇಲ್ಲೇ ನಿಮ್ಮ ರಾಯಚೂರು ಜಿಲ್ಲಾದೊಳಗೆ ಮಾನ್ವಿ ತಾಲೂಕಿನೊಳಗೆ ಜಾಲ್ಯಾಳ ಅಂತ ಒಂದು ಊರದ, ಈಗೋ ಐತೆ ಅದು. ಜಾಲ್ಯಾಳ ಅಂತ ಐತೋ, ಮಾನ್ವಿ ತಾಲೂಕು ಐತೋ ಅಥವಾ ಸಿನ್ನೂರು ತಾಲೂಕು ಐತೋ ಗೊತ್ತಿಲ್ಲ. ಅಲ್ಲಿ ಬಸವ ಪುರಾಣ ಹೇಳಕತ್ತಿದ್ರು ಅವ್ರು. ಯಾರು? ಗಣಮಠ ಸ್ವಾಮಿಗಳು. ಒಬ್ಬ ಶಾಸ್ತ್ರಿ ಸುಮ್ಮನೆ ಕೂತ್ಕೊಂಡು ಕೇಳ್ಬೇಕಿಲ್ಲ ಮಗ, ಏನು ಅನ್ಬೇಕಮ್ಮ, ಕನ್ನಡದಾಗ ಏನೈತಿ, ಕನ್ನಡದ ಭಾಷಾದಾಗ ಏನೈತಿ, ವಚನದಾಗ ಏನೈತಿ ಅನ್ಬೇಕ ಶಾಸ್ತ್ರಿ. ಈ ಶಾಸ್ತ್ರಿಗಳ ಮಧ್ಯೆ ಭಾಳ ಅಡಮುಟ್ಟಿವ್ರು. ಒಂದು ಮುನಿ ವಿಚಿತ್ರನೇ ಇವರು. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ, ಶಾಸ್ತ್ರೀಯ ಅನತಿಲೇ ಮಾಯಾದ ಮರ್ಮವ ನರಿಯದೆ ಸುಮ್ಮನ ನೀವು ಬಾಯಿ ಕಿಸ್ತ್ರಿ ಅಂತ ಹೇಳ್ತಾನಲ್ಲ ಮಡಿವಾಳಪ್ಪ. ಅದಕ್ಕೆ ಹಂಗಂದು ಗುಟ್ಲೆ ಗಣಮಠದಾರ್ರಿ ಏನಂತಾರೆ, ಎಂಥ ವಿವೇಕದ ನೀವು 4 ಸಂಸ್ಕೃತದ ಶ್ಲೋಕ ಕಲ್ತಾನ ಅಂಥೇಳಿ ಕನ್ನಡದಾಗ ಏನೈತಿ, ಕನ್ನಡದ ವಚನದಾಗ ಏನೈತಿ, ಅದರಾಗ ಏನೈತಿ ಅಂತಾನಲ್ಲಿ ನೀವು ಅಯೋಗ್ಯ ಅಂಥೇಳಿ ಮನುಷ್ಯಗೂ ನೋವು ಆಗಿಬಿಡುತ್ತವ್ರಿಗೆ. ಮನಸ್ಸು ಸಣ್ಣ ಆತವ್ರಿಗೆ, ನೊಂದ್ಕೊಂಡ್ರು. ಅದೇನೋ ಒಂದು ಮಾತೈತೆ ಅಂತ ನೋಡು, ಕೂಡಲ ಸಂಗನ ಶರಣರ ಮನ ನೊಂದಡೆ ಅವನು ಬೆಂದೆನವ ಶರಣರ ನೋವು ಅವು ಲಿಂಗದ ನೋವು ಅಂತ ಪರಮಾತ್ಮಗೆ ತಾಕ್ತಾವಂತ. ಹೆಂಗೆ ಶಿಶುವಿಗೆ ಏನಾರ ನೋವು ಆದ್ರೆ ಅದು ತಾಯಿಗೆ ತಾಕ್ತೈತಿ, ಹಂಗೆ ಭಕ್ತರಿಗೆ ಏನಾರ ನೋವು ಆದ್ರೆ ಅದು ಪರಮಾತ್ಮನಿಗೆ ತಾಕ್ತಾವಂತ ವಚನಕಾರರು ಹೇಳ್ತಾರ. ವಚನಕಾರರು ತಮ್ಮ ವಚನದಲ್ಲಿ ಹೇಳ್ತಾರ. ನೋಡಿ, ಆಶ್ಚರ್ಯ ಅಂದ್ರೆ ಅವ್ರು ಹಂಗೆ ಅಂದುಗುಟ್ಲೇಕನ ಅವ್ರಿಗೆ ಭಾಳ ನೋವಾಯಿತು, ಮನಸ್ಸು ನೊಂದ್ಕೊಂತವ್ರು. ಎಂಥ ವಿವೇಕದ ನೀವ, ತಿಳಿದಂಥವನ ಹಿಂಗೆ ಮಾತಾಡ್ತಾನಲ್ಲ ಅಂದರು. ಮುಂದೆ ಏನಾಯ್ತು ಗೊತ್ತನ್ರಿ ಅವಂಗೆ, ಒಂದು ವಾರ ಆಗುತ್ತಿಲ್ಲ, ಗಂಟ್ಲು ಅನ್ನೋದು ಊದ್ಕೊಂಡು ಗಂಟ್ಲು ಬ್ಯಾನಿ ಬಂತು ಅವಂಗೆ. ಗುಣಕಲ್ ಕಟ್ಕೊತಾರಲ್ಲ, ಹಂಗೆ ಗಂಟ್ಲು ಊದ್ಕೊಂಡ್ಬಿಡುತ್ತೆ. ಇಂಥದ್ದಾತ ಮಾತಾಡೋಕೆ ಬರೋದಂಗೆ ಆತ. ಈ ಹಳ್ಳಿಯಾಗ ಮನ್ಯಾಗ ಅಡಿಕೆ ಪಡಿಕೆ ಹೊಡ್ಯಾಕ ಈ ಮುದುಕ್ಯಾರು ಗುಣಕಲ್ ಇಟ್ಟಿರ್ತಾರೆ ನೋಡ್ರಿ, ಪಡಸಲ್ಲ ಹಂಗೆ ಆಗಿಬಿಡುತ್ತೆ. ಒಂದು ಗುಣಕಾಲ ಆದಂಗೆ ಆತವಂಗೆ. ಹಿಂಗೆ ಕುಂತ್ರೆ ಹಿಂಗೆ ಗೋಣ ಹಿಂಗೆ ಹೊಳಕತ್ತದು. ಕೊನೆಗೆ ಗೊತ್ತಾತು ಅಂದ್ರೆ ಮಂದಿ ಅಲ್ಲ, ಮಗನ ಗಣಮಠದಾರರಿಗೆ ಏನೋ ಅಂದು ಬಂದಿ ನೀನು, ಅದಕ್ಕೆ ನಿನಗೆ ಶಾಪ್ ತಟ್ಟೈತಿ ಅಂತ ತಿಳ್ಕೊಂಡಂದ್ರು. ಕೊನೆಗೆ ಎಲ್ಲ ಕಡೆ ತೋರಿಸಿದ, ಆರಾಮ ಆಗಲಿಲ್ಲ. ಎಲ್ಲ ಕಡೆ ತೋರಿಸಿದ, ಗೌಟಿ ಔಷಧ ಮುಗಿದು, ಆಯುರ್ವೇದ ಮುಗಿದು, ಇವಂದು ಏನು ಹಣೆ ಬಾರ ಆತಂದ್ರೆ ಹಿಂಗೆ ಒಂದು ಕೈಲೇ ಗೋಣ್ ಹಿಡ್ಕೊಂಡು ಒಂದು ಕೈಲೇ ಕೊಳ ಗಂಟು ಹಿಡ್ಕೊಂಡು ಹೇಳೋ ಪರಿಸ್ಥಿತಿ ಬಂತು. ಈ ಪರಿ ಬಾತ್ಕೊಂಡು ಬಿಡ್ತದೆ. ಮುಗಿತು ಬಿಡಿ ಒಂದು ಶಾಸ್ತ್ರೀಯದು ಮುಗಿತು, ಇವನು ಕತೆ ಇನ್ನು ಸಿರಿಗಿ ತಯಾರು ಮಾಡ್ರಿ ಅನ್ನೋಂಗೆ ಮಾತಾಡಕತ್ತರು ಮಂದಿ. ಕೊನೆಗೆ ಯಾರೋ ಒಬ್ರು ಹೇಳ್ತಾರೆ, ನೋಡಪ್ಪ ಎಲ್ಲಿ ಕಳ್ಕೊಂಡಿದಿ ಅಲ್ಲೇ ಹುಡುಕು, ಬಹುಶಃ ಮಹಾತ್ಮರು ದೊಡ್ಡವರು ಕ್ಷಮಾ ಮಾಡ್ತಾರಂತಂದು. ಕೊನೆಗೆ ನಾ ಯಾ ಮಾರಿ ಇಟ್ಕೊಂಡವ್ರು ಅಂತೆ ಕೋಲಿ ಅಂದಿವ ಶಾಸ್ತ್ರಿ. ನೋಡ್ರಿ, ನನಗೆ ಮಸಡ್ಯಾರ ಬೇಕಾ ಅವ್ರ ಅಂತ್ಯಕ್ಕೆ ಹೋಗಕ್ಕೆ ಮೊದಲ ಭೇದ ಬಂದುಬಿಟ್ಟಿನಿ, ನಾನು ನೋವು ಮಾಡೀನಿ ಅವ್ರಿಗೆ. ಯಾ ಮಾರಿ ಇಟ್ಕೊಂಡು ನಾವು ಅವ್ರ ಅಂತ್ಯಕ್ಕೆ ಹೋಗಲಿ, ಮರ್ಯಾದಾರ ಬೇಕಾ ನನಗೆ ಹೋಗಕ್ಕಂದ. ಲೇ ಜೀವಿದ್ರೆ ಮಾನ ಮರ್ಯಾದೆ, ಸಾಯಕ್ಕೆ ಬಂದಿದ್ದಿ, ಮೊದಲು ಹೋಗಿ ಎಲ್ಲ ಬಿಟ್ಟಿನಿ ಅಂತ ತಿಳ್ಕೊಂಡು ಹೋಗಿ ಅಂತ ಹೇಳಿದ್ರು ಅವ್ರು. ಹೋಗಿ ಅವ್ರ ಅಂತ್ಯಕ್ಕೆ ಹೋಗಿ ಅಂತ ಹೇಳಿದರು. ಗಣಮಠದ ಸ್ವಾಮಿಗಳು ಜಾಲಿಹಾಳದಲ್ಲಿ ಪ್ರವಚನ ಮಾಡ್ತಿದ್ರು. ಮಾಡೋವಂಥ ಟೈಮಿನೊಳಗೆ ಬಂದು ಅವ್ರ ಅಂತ್ಯ ಕೂದಕ್ಕೆ ಸಾಷ್ಟಾಂಗ ಹಾಕ್ತಾನೆ. ಹೇಳಕ್ಕೆ ಹೋಗ್ತಾನೆ, ಹೇಳಕ್ಕೆ ಬರೋದು 4 ಮಂದಿ ಹಿಡಿದು ಎಬ್ಬಿಸ್ತಾರ. ನೋಡ್ತಾರ ಅವ್ರು, ಅಬ್ಬಬ್ಬ ಶಾಸ್ತ್ರಿ ಮೊದಲನೇ ವಾರ ಬಂದಾವ ಮುಕ್ತಾಯಕ್ಕೆ ಒಂದು ಮನಿ ಸೋತು ಬಿಟ್ಟಿಯಲ್ಲೋ ಅಂತಂದ್ರೆ ಅವ್ರು. ಇಳ್ದ ಹೋಗಿತ್ತು. ಮತ್ತು ಗಂಟಲ್ದಾಗ ಏನು ಇಳಿದೇ ಇಲ್ಲ. ಮತ್ತು ಈ ಪರಿ ಗಂಟ್ಲು ಬಾತೈತಿ, ಮತ್ತು ಇಳಿ ಅಂದ್ರೆ ಏನು ಇಳಿಬೇಕು? ಗಂಟಲ್ದಾಗ ಇಳಿದ್ರಲ್ಲ ಎಲ್ಲ ಮೈಯ ಕೈಯ ದಷ್ಟಪುಷ್ಟ. ಒಂದು ಮನಿ ಕ್ಯಾನ್ಸರ್ ಆದಂಗೆ ಆಗಿಬಿಟ್ರೆ ಏನು ಇಳಿತೈತಿ ಇನ್ನು? ಏನು ಅವಾಗ ನಳಿಕಿದ್ವಾ, ನಳಿಕೆ ಹಾಕಿ ಏನಾರ ರಾಗಿ ಗಂಜಿ ಹಾಕಕ್ಕೆ ಏನೂ ಇಲ್ಲ ಅವಾಗ. ಇನ್ನೂ ವಿಜ್ಞಾನನ ಅಷ್ಟು ಮುಂದೆ ಹೊರೋದಿಲ್ಲ. ಇವನು ನೋಡಿದ್ರು, ನೋಡಿ ಶಾಸ್ತ್ರಿ ಸೋತು ಹೋಗಿದ್ದ, ಕೈ ಮುಗಿದ, ಯಪ್ಪ ಕ್ಷಮಾ ಮಾಡ್ರಿ ತಪ್ಪಾಗೈತಿ ಅಂತ ನಾಲಿಗೆ ಎಬಡತ್ತಬಡ ಅದು. ಅವನು ನೋಡಿ ಅಂತಾರವ್ರು, ಮಗನ ಬೇದಿದಿ, ತಪ್ಪಾಗೈತೆ ಅಂತಿದ್ದಿ, ಕ್ಷಮಾ ಮಾಡ್ತೀನಿ, ಆದ್ರೆ ಹಂಗ ಅಲ್ಲ, ಯಾವ ಪುಣ್ಯಾತ್ಮನ ಚರಿತ್ರೆ ಹೇಳುವಾಗ ಬೇದಿದೆ ಆ ಪುಣ್ಯಾತ್ಮನ ಬಗ್ಗೆ 63 ತ್ರಿಪದಿ ಒಳಗೆ ಪದ್ಯ ಬರ್ಕೊಂಡು ಬಂದು ಕೊಟ್ಟು ನೀನು ರೋಗ ಹೋಗತ್ತೆ ಅಂತ ಹೇಳ್ತಾರ. ಅವ್ರ ಜೀವನ ಚರಿತ್ರೆಯಲ್ಲಿ ನಡೆದಕತ್ತೆ ಬರಿತೀನಿ ರೀ ಅಂದವ.
ಕೊನೆಗೆ ಒಂದು ವಿಭೂತಿಯನ್ನು ಮಂತ್ರಿಸಿ ಕೊಡ್ತಾರೆ, ಇದನ್ನು ಹಚ್ಕೊಂತ ಹೋಗೋ ದಿವಸ ಅಂತಾರೆ. ಆ ವಿಭೂತಿಯನ್ನು ದಿನ ಆ ಬಸವನಾಮ ಸ್ಮರಣೆಯನ್ನು ಮಾಡಿ ಹಚ್ಕೊಂತಾನ, ತನ್ನ ಗಂಟಲದ ಬೇನೆಯ ಆ ಗಂಟಿಗೆ ಹಚ್ಕೊಂತ ಹೊಕ್ಕನ. ಆ ವಿಭೂತಿ ಹೆಂಗೆ ಸೌಕಳೆ ಹಾಕ್ಕೊಂತ ಹೊಕ್ಕತಿ, ಆ ಗಂಟು ಹಂಗೆ ಕರ್ಕೊಂತ ಬರ್ತೈತಿ. ವಿಭೂತಿ ಗಟ್ಟಿ ಹಚ್ಚೋದು ಮುಗಿತೈತಿ, ಆತನ ಗಂಟು ಸಂಪೂರ್ಣ ಕರೆಗೆ ಹೋಗಿಬಿಡ್ತೈತಿ. ಮೊದಲು ಹೆಂಗಿದ್ದಂಗೆ ಅಕ್ಕನ 63 ತ್ರಿಪದಿಗಳಲ್ಲಿ ಬಸವಣ್ಣನ ಕುರಿತು ಸ್ತೋತ್ರವನ್ನು ಮಾಡ್ಕೊಂಡು ಬರೆದು ಅವ್ರ ಅಂತ್ಯಕ್ಕೆ ತೊಗೊಂಬಂದು ಇಟ್ಟು ಸಾಷ್ಟಾಂಗ ಹಾಕ್ತಾನ. ಅವಾಗ ಗಣಮಠದಾರ್ಯ ಅಂತಾರೆ ನೋಡು ಎಷ್ಟು ಚಲೋ ಹೇಳ್ತಾರಂದ್ರೆ, ಓದಿ ಓದಿ ಏನಾದಿ ಮರುಳೆ ಅದರಾದಿಯ ತಿಳಿಲಿಲ್ಲ, ಓದಿದ ಫಲವು ಜನರಿಗವುದು ತಿಳಿಯೋ ನೀ ಕುಲ್ಲ. ಅವ್ನು ನೋಡೇ ಬರೀತಾರೆ ಈ ಪದ್ಯ ಅವರು. ಓದಿ ಏನಾದಿಪ್ಪ, ಸಂಸ್ಕೃತ ಓದಿನಿ ಅಂತಿದಿ, ಇಂಗ್ಲೀಷ್ ಓದಿನೂ ಅಂತಿದಿ, ಪ್ರೊಫೆಸರ್ನು ಅಕ್ಕಿನಿ ಅಂತಿದಿ, ಡಾಕ್ಟರ್ ಏನಾರ ಆಗೋಲ್ಲ ಕೋಮರಾಯಿನಿ. ಮೊದಲು ಮನುಷ್ಯತ್ವದ ನೆಲೆನ ನಿನಗಿಲ್ಲ, ಒಬ್ಬರನ್ನ ಗೌರವಿಸುವಂಥ ಗುಣಾನ ನಿನಗಿಲ್ಲ ಅಂದ್ರೆ ತೊಗೊಂಡಿನ ಬೆಂಕಿ ಹಸುದಿನ ಅಂತ ಹೇಳ್ತಾರವ್ರು. ಅದಕ್ಕೆ ಓದೋದು ಎದಕ್ಕಂತ ಭಾಳ ಮಂದಿ ತಲೆಯಾಗಿ ತಿಳ್ಕೊಂಡ್ರಿ, ನಿಮಗೆ ಡಿಗ್ರಿ ಪಡ್ಕೊಂಡಿರಿ ಅಂದ್ರೆ ಜಗ್ ಮಂದಿ ಹಾಕ್ಕೊಂಡಿರ್ತೀರಿ ಎಮ್ ಎಡ್ ಅಂತ. ತೊಗೊಂಡು ಏನು ಮಾಡೋದು ನೀವು ಎಮ್ ಎಡ್ ಅದನ್ನ ಎಲ್ಲ ಮೈಯಾಗಿ ನೀ ಎಟ ಇಳಿದು ಹೋಗಿಬಿಟ್ಟಿರ್ತೈತಿ. ತೊಗೊಂಡು ಏನು ಮಾಡೋದು ಎಮ್ ಎಡ್ ಅದನ್ನು ಜಗ್ ಮಂದಿ ಹೇಳ್ತಾರೆ, ನಮ್ಮ ಡಿಗ್ರಿ ಆಗ್ಯಾವ, ನಮ್ಮ 4 ಡಿಗ್ರಿ ಆಗ್ಯಾವ. 4 ಡಿಗ್ರಿ ಆಗ್ಯಾವ ಅಂದ್ರೆ ತೊಗೊಂಡು ಏನು ಮಾಡೋದು? 4 ಡಿಗ್ರಿ ಅಂದ್ರೆ ತೊಳ್ಕೊಂಡು ಕುಡಿ, ವಾವ್ ಏನು ಮಾಡೋಕ್ಕೆ ಬರೋದಿಲ್ಲ. ಇರ್ಬೋದಪ್ಪ, ಡಿಗ್ರಿ ಅದಾವ, ನಿನ್ನಂತಕ್ಕೆ ಡಿಗ್ನಿಟಿನ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ವ್ಯಕ್ತಿತ್ವನ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಅದು ಮುಖ್ಯ ಅಲ್ಲ, ಡಿಗ್ರಿಗಳು ಮುಖ್ಯ ಅಲ್ಲ, ಮನುಷ್ಯನ ವ್ಯಕ್ತಿತ್ವ ಮುಖ್ಯ. ಹಂಗಾರೆ ಗಣಮಠದ ಅಪ್ಪಂದು 2 ಡಿಗ್ರಿ ಆಗಿತ್ತು, ಮೈಲಾರ ಬಸವಲಿಂಗ ಶರಣರದ್ದು 2 ಡಿಗ್ರಿ ಆಗಿತ್ತು, ಸಜ್ಜಲಗೂಡು ಶರಣ ಮುಂದೆ 2 ಡಿಗ್ರಿ ಆಗಿತ್ತು, ವಿಜಯ ಮಹಂತ ಶ್ರೀಗಳದ್ದು 2 ಡಿಗ್ರಿ ಆಗಿತ್ತು. ಅವರೆಲ್ಲ ಈ ಶಾಲೆಗೆ ಕಲ್ತವ್ರಲ್ಲ, ಆ ಶಾಲೆಗೆ ಕಲ್ತು ಬಂದವರು ಅವರೆಲ್ಲ, ಅಲ್ಲೇ ಕಲ್ತು ಬಂದವರು. ಹೀಗಾಗಿ ಅವ್ರು ಹೇಳಿದ್ದು ಇವತ್ತಿಗೂ ಮಂತ್ರ ಆದವು. ಅವರ ಚರಿತ್ರೆಗಳು ಇಂಥ ವಿಜ್ಞಾನದ ಕಾಲದಲ್ಲಿ, ಇಂಥ ಕಂಪ್ಯೂಟರ್ ಯುಗದಲ್ಲಿ ಸಹಿತ ಅವ್ರನ್ನ ನೆನೆಸ್ತೀವಿ ಅಂದ್ರೆ ಮನುಷ್ಯತ್ವ ಅನ್ನುವಂಥದ್ದು ಬರೀ ಓದಿನಿಂದ ಬರೋದಿಲ್ಲ, ಅದು ಆತನ ಪ್ರಾಮಾಣಿಕತೆಯಿಂದ ಬರ್ತೈತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು, ಈ ಘಟನೆಯಿಂದ ತಿಳ್ಕೋಬೇಕು. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮ ಹೇಳ್ತಾನೆ, ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಊದುವುದಕ್ಕಲ್ಲವಯ್ಯ ಅಂತ. ನೋಡಿ ಅಂತ ಅದ್ಭುತ ಮಾತು ಬರ್ತಾರೆ. ಇದನ್ನು ನಿಮ್ಮ ಮನ್ಯಾಗ ಬೋರ್ಡ್ ಬರೋದು ಹಾಕ್ರಿ. ಓದುವುದು ಸದ್ಗುಣಕ್ಕಂತ, ಮತ್ತೊಬ್ಬರಿಗೆ ಒಳ್ಳೆಯದು ಮಾಡೋಕ್ಕಂತ, 4 ಮಂದಿಗೆ ಉಪಕಾರ ಮಾಡೋದಕ್ಕಂತ. ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಓದುವುದಕ್ಕಲ್ಲ. ಹೋಗಿಲ್ಲ ಬಾರದ್ರ ಬಗ್ಗೆ ಇಲ್ಲ ಬಟ್ಟು ಹೇಳಿ ಅವ್ರವ್ರ ಸಂಬಂಧ ಕೆಡಿಸಿ ಹಾಳು ಮಾಡಿ ನಾವು ಅದನ್ನು ಮೆರೆಯೋದಲ್ಲ. ಅದಕ್ಕೆ ಹೇಳ್ತಾರೆ, ಓದಬೇಕಾದ್ರೆ ಎದಕ್ಕೆ ಓದ್ಬೇಕಂತ? ನಮ್ಮಲ್ಲಿ ಸದ್ಗುಣಗಳು ಬರ್ಬೇಕಂತ, ನಮ್ಮಲ್ಲಿ ಸನ್ನಡತೆ ಬರ್ಬೇಕಂತ, ನಮ್ಮಲ್ಲಿ ಸರಳತೆ ಬರ್ಬೇಕಂತ, ನಮ್ಮಲ್ಲಿ ತ್ಯಾಗ ಬರ್ಬೇಕಂತ, ನಮ್ಮಲ್ಲಿ ಧರ್ಮ ಗುಣ ಬರ್ಬೇಕಂತ, ನಮ್ಮಲ್ಲಿ ದಯಾಗುಣ ಬರ್ಬೇಕಂತ. ಅಂದ್ರೆ ಓದಿದ್ದು ಸಾರ್ಥಕ ಆಕೈತೆ ಅಂತ. ಸುಳ್ಳ ಸರ್ಟಿಫಿಕೇಟ್ ತೊಗೊಂಡಿರ್ತೀವಿ, ಜಗ್ ಶ್ರೀಮಂತರಿರ್ತೀವಿ, ಮನೆ ಬಾಗಿಲು ಮುಂದೆ ಬಂದು ಹಸಿವೋ ಅಂತ ನಿಂತಾಗ ಹೋಗಲೇ ನಿನಗೇನು ನೀಡಾಕತಿ, ಎದಕ್ಕದೀನಿ ದುಡ್ಡು ತಿನ್ನುವಾಗ ಅಂದ್ಬಿಟ್ರೆ ಗೊತ್ತೈತೆ ಅವಂಗೆ, ಅದ್ರದ್ದು ಗೊತ್ತೈತೆ ಅವಂಗೆ. ಏನೋ ಅವ್ನು ಪ್ರಾರಬ್ಧ ಕರ್ಮ ನಿಮ್ಮ ಹಂತ್ಯಕ್ಕೆ ಬೇಡಿ ಕಳ್ಕೊಳಕ್ಕೆ ಬಂದಾನವ. ನೀವು ಆ ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ, ಅವನಿಗೆ ಬುದ್ಧಿ ಹೇಳೋರು ಭಾಳ ಮಂದಿ ಅದಾರ. ಅದಕ್ಕಾಗಿ ದೇವರು ಪರಮಾತ್ಮ ಭಾಳ ಮಂದಿ ಹುಟ್ಟಿಸ್ಯಾನ. ನಿನ್ನ ಕರ್ತವ್ಯ ಏನೈತಿ? ಬಂದು ನಿಂತವನಿಗೆ ಹಸಿದು ಬಂದಾತನಿಗೆ ಅನ್ನವಿತ್ತಾದರಿಸು, ಮುಸುಕಿರುಳು ಮಬ್ಬಿನಲ್ಲಿ ದೀಪ ಹಚ್ಚಿ ಬಸವಳಿದು ರೋಗಿ ಬರೆ ಮತ್ತ ನಿತ್ತು ಪಚರಿಸು, ವಸುದೀಶ ಮೆಚ್ಚುವನು ಬೋಳು ಬಸವ ಅಂತ ಹೇಳ್ತಾರೆ. ಹಸಿದು ಬಂದವರಿಗೆ ಅನ್ನ ಕೊಟ್ಟು ದಾಸೋಹ ಮಾಡೋ ಸಂಸ್ಕೃತಿ ಅದು ಕನ್ನಡ ನಾಡಿನವ್ರದೈತಿ, ಅದು ಬಸವ ಸಂಸ್ಕೃತಿ ಐತಿ. ಹೊರತು ಬೈಕೊಂತ ಕುಂದ್ರೋದು ನಮ್ಮದಲ್ಲ, ಕೈ ತೆರಪಿಲ್ಲ ಮುಂದೆ ಹೋಗಿ ಅನ್ನೋದಲ್ಲ, ಅವ್ರಿಗೆ ಆಡೋದಲ್ಲ ಅನ್ನೋದಲ್ಲ. ಯಾಕಂದ್ರೆ ಆವ ರೂಪದಲ್ಲಿ ಬಂದು ಪರಮಾತ್ಮ ಬೇಡ್ಯಾನ ಎಂಬುದು ನಾನೇನು ಬಲಿ ಶಿವಯೋಗಿ ಅಂತ ಹೇಳ್ತಾನೆ. ನಾವು ಯಾವ ರೂಪದಾಗ ಬಂದು ಬೇಡ್ತಾನೆ ಅನ್ನೋದು ಏನು ಗೊತ್ತಾವ? ಅಕಸ್ಮಾತ್ ನಿನ್ನ ಪರೀಕ್ಷೆ ಮಾಡೋಕ್ಕೆ ಯಾವ್ದಾರ ರೂಪದಿಂದ ಬಂದಿರ್ಬೋದು. ಅದಕ್ಕೆ ನಾವು ಯಾವಾಗಲೂ ಕೈ ಬೇಡಿದವರಿಗೆ ನೀಡೋದನ್ನು ಕಲಿಬೇಕಂತ ಹೊರತು ಅದನ್ನು ಎಂದೂ ಕೈ ಬಡಿಯುವಂಥ ಸ್ವಭಾವ ನಮ್ಮದು ಎಂದೂ ಆಗಬಾರದು ಅನ್ನುವಂಥದ್ದನ್ನು ಹಿಂದಿನ ಕಾಲದಿಂದಲೂ ಹೇಳ್ಕೊತ ಬಂದಾರ. ಇವತ್ತಿಂಥ ಪ್ರವಚನಗಳು ನಡೆದಾವ. ಯಾಕೆ ನಡೆದಾವ? ನೀವೆಲ್ಲ ಶ್ರದ್ಧಾಭಕ್ತಿಯಿಂದ ನೀಡಿರಿ ಅಂತ ಹೇಳಿ ಅಲ್ಲಿ ಸಾವಿರಾರು ಮಂದಿ ದಾಸೋಹ ನಡೆದೈತಿ. ಇಂತಿಂಥ ಸ್ವಾಮಿಗಳು ಪ್ರವಚನ ಮಾಡ್ಯಾರ, ಇಂಥ ಮಠ ಕಟ್ಟ್ಯಾರ. ಭಕ್ತರ ನೀಡಲಿಲ್ಲ ಅಂದ್ರೆ ಎಟಂತ ಸ್ವಾಮಿ ಹಾಕಿ ಮಾಡೋಕ್ಕಾಗತ್ತೆ, ಎಟಂತ ಸ್ವಾಮಿ ತರಕಾಕೈತಿ? ಏನು ಆಕಾಶ ಉದುರಿಸಿ ತರ್ಬೇಕಾ? ಏನು ಹುಣಸಿ ಗಿಡ ಪಡ್ಕೊಂಡು ಹುಣಸಿ ಹಣ್ಣು ತರ್ತಾರಲ್ಲ ಹಂಗೆ ತರಾಕ ಬರ್ತೈತೆ? ಏನಿಲ್ಲ. ಭಕ್ತರು ಕೊಟ್ಟಾಗನ ಇವೆಲ್ಲ ಹಾಕ್ಕವು, ಭಕ್ತರು ಕೊಟ್ಟಾಗನ ದಾಸೋಹ, ಭಕ್ತರು ಕೊಟ್ಟಾಗನ ಮಠ, ಭಕ್ತರು ಮಾಡಿದಾಗನ ಪ್ರವಚನ, ಭಕ್ತರು ಕೇಳಿದಾಗನ ದಾಸೋಹ. ಎಲ್ಲ ಭಕ್ತರಿಂದನ ಐತಿ. ಅದಕ್ಕೆ ಮೊದಲು ಏನಾಗಬೇಕಂದ್ರೆ ಭಕ್ತನಾದಾಗ ಎಲ್ಲ ಮುಕ್ತಿ ತಾನ ಸಿಗ್ತೈತೆ ಅಂತ. ಭಕ್ತಿನ ಇಲ್ಲ ಅಂದ್ರೆ ಮುಕ್ತಿನೂ ಇಲ್ಲ, ವಿರಕ್ತಿನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತರೇ ದೊಡ್ಡವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಯಾರು ದೊಡ್ಡವರಂತ? ಜಂಗಮ ದೊಡ್ಡವಲ್ಲ, ಸ್ವಾಮಿ ದೊಡ್ಡವಲ್ಲ, ಭಕ್ತ ದೊಡ್ಡವಂತ. ಯಾಕೆ? ಭಕ್ತ ಎಲ್ಲರನ್ನೂ ಜೋಪಾನ ಮಾಡ್ತಾನಂತ ಅಂಗೈಯಾಗಿ ಇಟ್ಕೊಂಡು.
ಅದಕ್ಕೆ ಭಕ್ತಕಾಯ ಮಮಕಾಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭಕ್ತರ ಹೃದಯದಲ್ಲಿ ಲಿಂಗವ ಕಾಣಬೇಕಂತ. ನೋಡು ಎಂಥ ಮಾತು ಹೇಳ್ತಾರೆ. ಭಕ್ತರ ಹೃದಯದಲ್ಲಿ ಲಿಂಗವನ್ನು ಕಾಣಬೇಕಂತ. ಸುಮ್ಮನೆ ಎಲ್ಲರ ಹೋಗಿ ಲಿಂಗ ಕಾಣೋದಲ್ಲ. ಅದಕ್ಕೆ ನಾವು ಓದುವುದು, ನಾವು ಗಳಿಸುವುದು, ನಾವು ಸಂಪಾದನೆ ಮಾಡೋದು ಅದು ಬರೀ ನಮ್ಮ ಸುಖಕ್ಕಾಗಲ್ಲ, ಅದು ಪ್ರಪಂಚದಲ್ಲಿ ಇರ್ತಕ್ಕಂಥ ಅನೇಕರ ಉದ್ಧಾರಕ್ಕಾಗಿ ಅದು ಉಪಯೋಗ ಆದ್ರೆ ನೀ ಗಳಿಸಿದ್ದು ನೀ ಮಾಡಿದ್ದು ಸಾರ್ಥಕತೆ. ಅದು ಬರೀ ನಿನ್ನ ವೈಯಕ್ತಿಕ ಸತಿಪುತ್ರರಿಗಾದ್ರೆ ಅದು ಸುಖ ಇಲ್ಲ, ಅದು ಮುಂದೆ ಘೋರ ದುರಂತಕ್ಕೆ ಒಳಗಾಕತಿ ಅನ್ನುವಂಥ ಮಾತನ್ನು ಶರಣರು ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾದದ್ದು ದಾಸೋಹ ಪ್ರವೃತ್ತಿ. ಓದುವಂಥ ಪ್ರವೃತ್ತಿ ಏನಿರ್ಬೇಕಂದ್ರೆ ಸದ್ಗುಣಕ್ಕಾಗಿ ಓದಬೇಕು. ಪ್ರವಚನ ಕೇಳೋದು ಟೈಮ್ ಪಾಸಿಗಲ್ಲ. ಈ ವರ್ಷದ ಪ್ರವಚನ ಕೇಳಿರಂದ್ರೆ ನಮ್ಮಲ್ಲಿ ಕೆಲವು ಸ್ವಭಾವಗಳು ಹೋಗಬೇಕು, ಇನ್ನು ಒಳ್ಳೆಯ ಕೆಲವು ಸ್ವಭಾವಗಳು ವ್ಯಕ್ತಿತ್ವ ವಿಕಸನವಾಗಿ ಬೆಳಿಬೇಕು. ಹೆಂಗೆ ಒಂದು ಸಸಿಗೆ ಗೊಬ್ಬರವನ್ನು ಹಾಕಿ ನೀರು ಎರೆದಾಗ ಅದು ಮರವಾಗಿ ಬೆಳೆದು ಸಾವಿರಾರು ಹಣ್ಣನ್ನು ಕೊಡ್ತೈತಿ, ನೆಳ್ಳನ್ನು ಕೊಡ್ತೈತಿ. ಹಂಗೆ ಪ್ರವಚನ ಕೇಳಿದವರಲ್ಲಿ ಇರ್ತಕ್ಕಂಥ ಸಂಶಯಗಳು ನಿವಾರಣೆಯಾಗಿ ಅವರಲ್ಲಿರ್ತಕ್ಕಂಥ ದುರ್ಗುಣಗಳು ಹೋಗಿ ಶಾಂತಿ, ಸಹನೆ, ಸದ್ಗುಣಗಳು ಬಂದ್ರೆ ಇಂಥ ಪ್ರವಚನಗಳ ಸಾರ್ಥಕತೆಯನ್ನು ಪಡಿತಾವೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿಯೇ ಇಂಥ ಕಾರ್ಯಗಳನ್ನು ಮಾಡೋದು ಇದು ಒಂದು ರೀತಿ ನೈತಿಕ ಶಿಕ್ಷಣ ಇದ್ದಂಗೆ. ಮನುಷ್ಯನಿಗೆ ಬಡದೆಚ್ಚರಿಸ್ತಕ್ಕಂಥ ಅರಿವಿನ ಶಿಕ್ಷಣ ಅಂದ್ರೇ ಅದು ಪ್ರವಚನಗಳು. ಅದಕ್ಕೆ ಓದುವುದು ಡಿಮ್ಯಾಂಡ್ ಮಾಡೋಕ್ಕಲ್ಲ, ಓದುವುದು ರೊಕ್ಕ ಗಳಿಸೋದಕ್ಕಲ್ಲ. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮ ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿ ಓದುವುದಕ್ಕಲ್ಲ ಅನ್ನುವಂಥ ಮಾತನ್ನು ಹೇಳ್ಯಾನಂದ್ರೆ ಇವತ್ತು ಎಲ್ಲ ವಿದ್ಯಾಲಯಗಳು ಈ ಬೋರ್ಡ್ ಬರೋದು ಹಾಕೋಬೇಕು. ವಿದ್ಯೆಯೇ ಬಾಳಿನ ಬೆಳಕಂತ ಹಾಕಿರಿ ಖರೆ, ಆದ್ರೆ ಭಾಳ ಮಂದಿ ವಿದ್ಯೆ ಕಲ್ತವ್ರೆ ಇವತ್ತು ಜಗತ್ತಿನಾಗ ಹೆಚ್ಚು ಲಂಚ ತೊಗೊತಾರೆ ಅನ್ನೋ ಸತ್ಯ ನಿಮಗೆ ಕುಂತವ್ರಿಗೆ ಗೊತ್ತಿರಲಿ. ಯಾಕಂದ್ರೆ ರಂಟಿ ಕುಂಟಿ ಹೊಡೆಯೋಕೆ ಏನು ಗೊತ್ತಾಗಿರೋದಿಲ್ಲ. ಅವಕ್ಕೆ ಎಲ್ಲಿ ಸಹಿ ಮಾಡಂದ್ರೆ ಸಹಿ ಮಾಡ್ತಾವೆ, ಎಲ್ಲಿ ಒತ್ತಂದ್ರೆ ಅಲ್ಲಿ ಒತ್ತ. ಅವಕ್ಕೆ ಏನು ಗೊತ್ತೈತೆ, ಅವಕ್ಕೆ ಏನು ಗೊತ್ತಿಲ್ಲ. ಅದಕ್ಕೆ ಭ್ರಷ್ಟಾಚಾರ ಹೆಚ್ಚು ಇರೋದೇ ಇವತ್ತು ಕಲ್ತವ್ರಂತೆ ಕೈತೆ ಅಂಥೇಳಿ ಸಂಶೋಧನೆ ಮಾಡ್ಯಾರ. ಅದಕ್ಕೆ ಭ್ರಷ್ಟಾಚಾರ ಎಲ್ಲಿಂದ ಹೋಗ್ಬೇಕಂದ್ರೆ ಮೊದಲು ಕಲಿತವರಿಂದ ದೂರ ಆಗಬೇಕದು. ಅದಕ್ಕೆ ಆ ಕಲಿತವರಲ್ಲಿ ನಾ ಕಲಿತದ್ದು ನನಗಿಷ್ಟು ಉಪಯೋಗಕ್ಕೆ ಸಾಧ್ಯ ಐತೆ ಹೊರತು ಹೆಚ್ಚಿನ ಆಸೆಗಾಗಿ ನಾನು ಮಾಡಬಾರ್ದು ಅನ್ನುವಂಥ ಸದ್ಗುಣ ಇವರಲ್ಲಿ ಬಂದ್ರೆ ಅದರಿಂದ 4-6 ಜನಕ್ಕೆ ಉದ್ಧಾರ ಆಗ್ತೈತಿ. 4-6 ಜನ ಬಡವರು ಉಸಿರು ಬಿಡ್ತಾರೆ. ಅವಾಗ ತನ್ನ ವಿದ್ಯೆಗೆ ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದನ್ನು ಸಿದ್ದರಾಮರು ಹೇಳ್ತಾರೆ. ಹಂಗೆ ಶಾಸ್ತ್ರಿಗಳಿಗೆ ಹೇಳಿದ್ರಿ ಇವರು, ಓದಿಯಪ್ಪ, ಓದಿದ್ದರ 4 ಮಂದಿ ಮನಸ್ಸು ಮೆಚ್ಚಿಸಿ ಅವ್ರಿಗೆ ಒಳ್ಳೆಯ ದಾರಿ ತೋರಿಸೋದು ಬಿಟ್ಟು ಕನ್ನಡದಾಗ ಏನೈತಿ, ಕನ್ನಡ ವಚನದಾಗ ಏನೈತಿ ಅಂತ ಇಲ್ಲ ಬಾರದ ಕಿಸ್ತಿಪ್ಪ ಮಗನ ಶಾಸ್ತ್ರಿ. ಮತ್ತು ಸಂಸ್ಕೃತ ಓದಿ ನೀನು ಗಂಟು ಕರಗಿಸ್ಕೋಬೇಕಾಗಿತ್ತು ಅಂತ ಹೇಳಿದರು. ನೀನು ಸಂಸ್ಕೃತ ಓದಿ ಗಂಟು ಕರಗಿಸ್ಕೋಬೇಕಾಗಿತ್ತು, ಬುದ್ಧಿ ತಪ್ಪಾಗೈತ್ರಿ ಅಂದಾಗ ಶಿವಯೋಗಿಗಳು ಒಂದು ಮಾತು ಹೇಳ್ತಾರ. ಬಾನಿನೊಳಗ ಮಣ್ಣು ತೂರಲು ಮೊದಲು ಯಾರಿಗೆ ಬೀಳ್ತೈತೆ ಅಂತ ಅವರ ಹೇಳ್ತಾರೆ. ಇದನ್ನು ಬಾನಿನೊಳಗ ಮಣ್ಣು ತೂರಲು ತನ್ನ ಕಣ್ಣೊಳಗ ತಾನೇ ಬೀಳುವುದಲ್ಲ ಅಂತ ಎಷ್ಟು ಚಂದ ಹೇಳ್ತಾರೆ. ಮೊದಲು ಮಣ್ಣು ತೂರಿದೆ ಅವನ ಕಣ್ಣಾಗ ಬೀಳ್ತೈತೆ ಅಂತದ್ದು. ಯಾಕಂದ್ರೆ ಇವ ಮೊದಲು ಗೋಡ್ ಮೇಲೆ ಮಾಡಿ ತೂರಿರ್ತಾನೆ, ಅದಕ್ಕೆ ಮೊದಲು ಇವನ ಕಣ್ಣಾಗ ಬೀಳ್ತೈತೆ ಅಂತದ್ದು. ಅದಕ್ಕೆ ಬಾನಿನೊಳಗ ಮಣ್ಣು ತೂರಲು ಕಣ್ಣೊಳಗ ತಾನೇ ಬೀಳುವುದಲ್ಲ, ಹೀನ ಮಾನವರು ಜರಿಯಲು ಶರಣನೆಂದಿಗೂ ಅಳುಕುವುದಿಲ್ಲ, ಆನೆಯ ಮೇಲೆ ಓಹನ ಕೊಂಡು ಸ್ವಾನ ಬೊಗಳುವವಲ್ಲ, ಇವು ನಮ್ಮ ಶರಣರನ್ನು ಏನೂ ಮಾಡಲಿಲ್ಲ ಅನ್ನುವಂಥ ಮಾತನ್ನು 12ನೇ ಶತಮಾನದ ಶರಣರನ್ನು ಕುರಿತು ಅವರು ಹೇಳ್ತಾರೆ. ಕೊನೆಯ ಮಾತು ಭಾಳ ಚಂದ ಹೇಳ್ತಾರೆ. ಮಲವಿರಹಿತ ಶಿವ ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಅಂತ. ನೋಡಿ ಎಂಥ ಅದ್ಭುತ ಮಾತು. ಮಲವಿರಹಿತರು ಯಾವ ಮಲ? ಅಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ 3 ಮಲ ಬರ್ತಾವೆ. ಮಲತ್ರಯಗಳ ಭಾವ ನಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಏನು ಮೋಹ ಬರ್ತೈತಿ, ಮಲತ್ರಯಗಳಿಲ್ಲದಾಗ ನಮ್ಮಲ್ಲಿ ಯಾವ ಭಾವ ಇರ್ತೈತಿ, ಮಲತ್ರಯಗಳ ನಮ್ಮನ್ನು ಆವರಿಸಿಕೊಂಡಾಗ ಏನಾಕತಿ. ಈಗ ಸದ್ಯ ಕಣ್ಣಾಗ ಏನು ಹಾಕ್ಕೊಂಡಿಲ್ಲ, ಇದೆಲ್ಲ ಒಂದು ರೀತಿ ಇದ್ದಂಗೆ ಕಾಣ್ತೈತಿ. ಅಥವಾ ಒಂದು ಯಾವ್ದಾರ ಪರದೇದ ಬಣ್ಣದ ಚಳೆ ಹಾಕ್ಕೊಂಡ್ಬಿಡ್ರಿ, ನೋಡೋದು ಹೆಂಗೆ ಕಾಣ್ತೈತಿ, ಅದ ಇರ್ತೈತಿ ಕರೆ. ಆದ್ರೆ ಯಾವ ವಸ್ತುವನ್ನು ಕಣ್ಣಾಗ ಹಾಕ್ಕೊಂಡಿರ್ತಾರೆ ಅದರಂಗೆ ಕಣ್ಣಾಕ ನಿಂದಿರ್ತೈತಿ. ಅದೇನೋ ಅಂತಾರೆ ನೋಡು, ಆ ಕಾಮಣಿ ಆದವನ ಕಣ್ಣಿಗೆ ಜಗತ್ತು ಹೆಂಗೆ ಕಾಣ್ತೈತಿ ಅಂತ, ಅರಿಶಿನ ಕಲರ್ನಾಗ ಕಾಣುತ್ತೆ, ಹಳದಿ ಕಾಣಕ್ಕೆ ನಿಂದಿರ್ತೈತೆ. ಯಾಕಂದ್ರೆ ಅವ್ನು ಮೈಯಾಗ ಕಣ್ಣಾಗ ಅದ ಕುಂತಿರ್ತೈತಿ ಮತ್ತು ಹೊರಗೂ ಅದ ಕಾಣಕ್ಕೆ ನಿಂತು ಬಿಡ್ತೈತಿ. ಹಂಗೆ ಆ ದೃಷ್ಟಿಯ ದೋಷವನ್ನು ತೆಗೆದು ಆ ಕಾಮಣಿ ಕಳ್ಕೊಂಡು ನೋಡಿದಾಗ ಜಗತ್ತು ಹೆಂಗೈತಿ ಹಂಗೆ ಕಾಣ್ತೈತಿ. ಹಂಗೆ ಮಲತ್ರಯಗಳನ್ನು ಬಿಟ್ಟು ನೋಡಿದಾಗ ಪ್ರಪಂಚದಾಗ ಕಾಣೋರೆಲ್ಲರೂ ಇವರು ನಮ್ಮ ನೆಂಟರದಾರಂತ. ಅದಕ್ಕೆ ಒರವಿ ಮೋನಪ್ಪನ ಕೇಳಿದ್ರಂತ, ನೀವು ಬಂಧು ಬಳಗ ಯಾರು ಅದಾರ ಎಲ್ಲರೂ ಕರ್ಕೊಂಬ ಅಂದ್ರೆ, ಊರಾಗಿರೋರೆಲ್ಲರೂ ನೆಂಟರು, ಕೇರ್ಯಾಗಿರೋರೆಲ್ಲರೂ ನನ್ನ ಬಳಗದವರು, ನಾ ಯಾರನ್ನೂ ಬಿಡಲಿ ಹೇಳಿ ಬಸವಣ್ಣ ಅಂತ ಹೇಳ್ತಾನೆ ತಿಂತಣಿ ಮೋನಪ್ಪ. ಮ್ಯಾಲಿದ್ದವರು ಕೆಳಗಿದ್ದವರು ಎಲ್ಲರೂ ನಮ್ಮ ನೆಂಟರದಾರ, ಬಂಧುಗಳದಾರ, ಎಲ್ಲರೂ ಭೂಮಿ ಮ್ಯಾಗ ಅದೀವಿ, ಎಲ್ಲರಿಗೂ ಒಂದೇ ಸೂರ್ಯನ ಬಿಸಿಲೈತಿ, ಎಲ್ಲರಿಗೂ ಒಂದೇ ಬೆಳಕೈತಿ, ನಾ ಯಾರನ್ನ ಬಿಡಲಿ ಇವರೆಲ್ಲರೂ ನನ್ನ ಬಂಧುಗಳದಾರ ಅಂತ ಹೇಳಿದ ತಿಂತಣಿ ಮೋನೇಶ್ವರ. ಅಂದ್ರೆ ನೆನಪಿಟ್ಕೋಬೇಕು ನಾವು. ಮನುಷ್ಯರು ಜಾತಿ ಮಾಡ್ಕೊಂಡಿವಿ, ಭಾಷೆ ಮಾಡ್ಕೊಂಡಿವಿ ಅಂತೇಳಿ ಬೇರೆ ಆಗಿವಿ ಖರೆ, ಆದ್ರೆ ಮೂಲದಲ್ಲಿ ನಾವೆಲ್ಲರೂ ಒಂದೇ ಭೂಮಂಡಲ ಅನ್ನೋ ಗ್ರಹದಾಗ ತೇಲಾಕತ್ತೀವಿ ಅನ್ನುವಂಥ ಸತ್ಯ ಗೊತ್ತಾದ್ರೆ ಬಹುಶಃ ಎಲ್ಲರೂ ಪ್ರೇಮದಿಂದ ಬದುಕ್ತೀವಿ. ಬದುಕಲಿಲ್ಲ ಅಂದ್ರೆ ನಾಳೆ ಪ್ರಕೃತಿ ನಮ್ಮನ್ನು ಬದುಕಾಕ ಕಸ್ತೈತಿ. ಮೊನ್ನೆ ಪ್ರವಾಹ ಹೊಡೆದ್ರೆ ಮಠದಾಗ ಜಕ್ಕಸ್ತ ಮುಸಲ್ಮಾನರು ಬಂದರು, ಮಸೂದಿಯಾಗ ಜಕ್ಕಸ್ತ ಲಿಂಗಾಯತರು ಹೊಕ್ಕರು ಹೊಗಬೇಕಾಕತಿ. ಅಲ್ಲಿ ಕುಂತು ಇವ್ರು ಉಂಡ್ರು, ಇಲ್ಲಿ ಕುಂತು ಇವ್ರು ಉಂಡ್ರು. ಉಣ್ಲಿಲ್ಲ ಅಂದ್ರೆ ಬಾಯಿ ಆಗಿಬಿಟ್ರಲ್ಲಿ
ನಾವು ಯಾರು ಬಾಯಿ ಬಾಯಿ ಆಗಂದ್ರೆ ಆಗಲಿಲ್ಲ, ಜಕ್ಕಸ್ತ ನಮ್ಮನ್ನು ಬಾಯಿ ಬಾಯಿ ಮಾಡಕ್ಕೆ ಹಸ್ತತಿ ಅಂತದು ಹೇಳ್ತಾರಲ್ಲ. ಮೂಗು ಹಿಡಿದು ಬಿಟ್ರೆ ಜಕ್ಕಸ್ತ ಬಾಯಿ ತೆಗಿತಾರಂತ. ಹಂಗೆ ಪ್ರಕೃತಿ ಮೂಗು ಹಿಡಿತೈತಿ, ಬಾಯಿ ತೆಗಿಸ್ತತಿ ಅದು. ಅದಕ್ಕೆ ಕೊಟ್ಟು ನೋಡ್ತತಿ ಅಂತದು, ಕಸಗೊಂಡು ನೋಡ್ತತಿ ಅಂತ. ಕೊಟ್ಟಾಗ ಕಸಗೊಂಡಾಗ ಸಮಾಧಾನದಿಂದ ಯಾವ ಭಕ್ತಿರ್ತಾನ ಅವನಿಗೆ ಮಾತ್ರ ಸದ್ಗುರುವಿನ ಕೃಪೆ ಯಾವಾಗಲೂ ಒಂದೇ ಸಮಾನವಾಗಿರ್ತೈತಿ ಅಂತ ಗಣಮಠದಾರರು ಹೇಳಿ ಅವನಿಗೆ ತಿಳುವಳಿಕೆ ಹೇಳಿದ ಮೇಲೆ ಇನ್ನು ಮೇಲೆ ಎಲ್ಲರ ಶರಣರ ಚರಿತ್ರೆಗಳನ್ನು ಹೇಳಾಕತ್ತವ್ರು ಜರಿಬೇಡಪ್ಪ, ಅವ್ರಿಗೆ ಏನಾರ ಅಂದ್ರೆ ಅದು ದೋಷ ನಿನಗ ತಟ್ಟತೈತೆ ಹೊರತು ಅವರಿಗೆ ತಟ್ಟುದಿಲ್ಲ ಅಂತ ಬುದ್ಧಿ ಹೇಳಿದರು ಅಂತೇಳಿ ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೆ ಇಂಥವರೆಲ್ಲರೂ ಬಸವಣ್ಣನ ನಾಮವನ್ನು ಕೊಂಡಾಡಿ ಬಸವ ನಾಮಸ್ಮರಣೆಯನ್ನು ಮಾಡಿ ಬಸವ ಎಂದು ಭವಸಾಗರವನ್ನು ದಾಟಿದರು. ಕಲಬುರಗಿ ಶರಣ ಬಸವೇಶ್ವರರು ತಮ್ಮ ಹೊಲದಾಗ ಬೆಳೆದಂಥ ಪ್ರಾಣಿ ಪಶು ಪಕ್ಷಿಗಳಿಗೆ ಬಸವಣ್ಣನವರು ಹೆಂಗೆ ದಾಸೋಹ ಇಟ್ಟಿದ್ರು ಹಂಗೆ ತಾವೂ ಸಹಿತ ಹೆಂಡತಿ ಕರ್ಕೊಂಡು ಹೋಗಿ ರಂಜಣಿಗೆಗಳನ್ನು ಇಟ್ಟು ನೀರು ಹಾಕಿ ಇಡೀ ಆ ಪಶು ಪಕ್ಷಿಗಳಿಗೂ ಸಹಿತ ಅವರೂ ಸಹಿತ ನೀರು ಕುಡಿಸಿ ದಾಸೋಹವನ್ನು ಇಟ್ಟು ಹೊಲದಾಗಿನ ಪಶು ಪಕ್ಷಿಗಳಲ್ಲಿ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ತತ್ವವನ್ನು ಶರಣಪ್ಪನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರು. ಹಂಗಾರೆ ಅವರು ಹೃದಯದಲ್ಲಿದ್ದಂಥ ತತ್ವ ಯಾವುದು? 12ನೇ ಶತಮಾನದ ಬಸವಣ್ಣನವರ ತತ್ವದಲ್ಲಿ ನಡೆದವರೇ ಇವರೆಲ್ಲ. ಶರಣಪ್ಪನವರು ಇವರೆಲ್ಲ ಯಾರಂದ್ರೆ ಅದೇ ದಾರಿಯಲ್ಲಿ ನಡೆದಂಥವ್ರು ಇವರೆಲ್ಲ. ಇಂತಿಂಥವರೆಲ್ಲ ಅದೇ ಸಿದ್ಧಾಂತ ಪಾಲಿಸ್ಯಾರ. ಅದಕ್ಕೆ ಅವರು ಕೋಟಿಗೊಬ್ಬ ಶರಣರಾದರೂ ಸಹಿತ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಉಳ್ಕೊಂಡಾರ, ಅವರು ನಮ್ಮ ಮಧ್ಯದಲ್ಲಿ ಬೆಳ್ಕೊಂಡಾರ. ಅದಕ್ಕೆ ಅಂಥ ಪುಣ್ಯಾತ್ಮರ ಚರಿತ್ರೆಯನ್ನು ಇವತ್ತು ನಾವು ಹೇಳ್ತೀವಿ ಅಂದ್ರೆ ಬಹುಶಃ ನಮ್ಮ ಹೃದಯದಲ್ಲಿ ಬಸವ ಭಕ್ತಿ ಅನ್ನುವಂಥದ್ದು ಬೀಜ ಬಿದ್ದು ಅದು ಮಳೆ ಹೊಡಿಬೇಕು, ಅದು ಬೆಳಿಬೇಕು. ಯಾಕಂದ್ರೆ ಬಸವಣ್ಣನ ನಾಮದಲ್ಲಿ ಅದ್ಭುತ ಶಕ್ತಿ ಐತಿ. ನಂಬಿದವ್ರನ್ನ ಇಂಬುದವ್ರಿಗೆ ಕಾಯ್ತಾನಂತವ. ಅರಮನೆ ಒಳಗೆ ಬಸವಣ್ಣವ್ರು ಕುಂತಿದ್ರು, ಗೊಲ್ಲಗಿತ್ತಿ ಗೌರವ ಹಾಲಿನ ಕೊಡ ಹಿಡ್ಕೊಂಡು ಕಲ್ಯಾಣದಾಗ ಮಾರುವಂಥ ಸಂದರ್ಭದೊಳಗೆ ಅದನ್ನೊಂದು ಕಡೆ ಪಾಲ್ಕುರ್ಕಿ ಸೋಮನಾಥ್ ಹೇಳ್ತಾನ, ಹಾಲ ಮಾರ ಗೊಲ್ಲತಿಯು ಕಾಲು ಜಾರಿ ಕೆಳಗೆ ಬೀಳಲು ಪಾಲಿಸನ್ನ ಬಸವ ತಂದೆ ಎಂದು ಸ್ಮರಿಸಲು. ಆ ಗೊಲ್ಲಗಿತ್ತಿ ಗೌರವ ತಲೆ ಮೇಲೆ ಕೊಡ ಹಿಡ್ಕೊಂಡಿದ್ಲಂತ. ಕೊಡ ಹೊತ್ಕೊಂಡು ಹಾಲು ಮಾರುವಂಥ ಗೊಲ್ಲಗಾತಿ ಗೌರವ ಹಾಲು ಮಾರುವಾಗ ಅಲ್ಲಿ ಒಂದು ಕಡೆ ಮಳೆಯಾಗಿ ಕೆಸರಾಗಿತ್ತಂತ. ಬಸಕ್ಕನ ಕಾಲು ಜರದು ಬಿಡ್ತಂತ. ಕಾಲು ಜರದ ಸಂದರ್ಭದಾಗ ಬಸವಣ್ಣ ಕಾಪಾಡಪ್ಪ ಅಂದ್ರೆ ಓಲಗದಲ್ಲಿ ಕುಂತ ಬಸವಣ್ಣ ತನ್ನ ಎರಡೂ ಕೈ ಮ್ಯಾಲೆತ್ತಿ ಅದನ್ನು ತೊಗೊಳವ ಹಿಡ್ದೇನೆ ಅಂತ ತಿಳ್ಕೊಂಡಿಲ್ಲ ಅಂದ್ರಂತ. ಓಲಗದಾಗ ಕುಂತವ್ರು ಏನಂದ್ರಂತ, ನೋಡಪ್ಪ ಕುಂದ್ರೋದಾರ ಅರಮನೆಯಾಗ ಕುಂತಾನ ಹಿಡಿದ್ ಅಂತೀವಿ, ಕೊಡ ನಗಬೇಕು ಅಳಬೇಕು ಅಂತಂದ್ರಂತ. ಮತ್ತು ಯಾವಾಗಲೂ ಅಪೋಸಿಷನ್ ಪಾರ್ಟಿ ಅವ್ರು ಇರೋರು, ಅವ್ರು ಈಗೂ ಇರ್ತಾರೆ, ಇನ್ನು ಮುಂದೂ ಇರ್ತಾರೆ. ಬಿಜ್ಜಳ ಕೇಳಿದಂತ ಹಂಗ್ಯಾಕೆ ಕೈ ಹಿಡಿದ್ರಿ ಬಸವರಾಜರ, ಏನು ತಲೆಗಿಲಿ ಕೆಡ್ತಾನೆ ನಿಮ್ಮದಂದ್ರೆ, ಇಲ್ರಿ ಸಹಾಯ ಮಾಡ್ಬೇಕು. ಯಾರೋ ಒಬ್ರು ದಾರಿ ಒಳಗೆ ಹೊಂಟಿರ್ತಾರ, ಈ ಹೊರಸಂತಾರ, ಹೊರಸ್ತಿರೋ ಬಿಡ್ತಿರೋ. ಯಾರೋ ಒಂದಿಷ್ಟು ಮಂದಿ ನೀರು ತರಕ್ಕೆ ಬಂದಿರ್ತಾರ, ಈ ಕೊಡ ಹೊರಸಂತಾರ, ಹೊರಸ್ತಿರೋ ಬಿಡ್ತಿರೋ. ಯಾರೋ ಒಂದಿಷ್ಟು ಕಷ್ಟ ಕಾಲದಾಗ ಅದಾರ, ಸಹಾಯ ಮಾಡಂತಾರ, ಮಾಡ್ತಿರೋ ಬಿಡ್ತಿರೋ. ಹಂಗೆ ಕಷ್ಟ ಕಾಲದಲ್ಲಿ ಗೊಲ್ಗಿತ್ತಿ ಗೌರವ ಕೊಡ ಬೀಳಕತ್ತಿತ್ತು, ಬಸವ ಹಿಡಿಯಪ್ಪ ಅಂದ್ಲು. ಇಲ್ಲೇ ಹಿಡಿದಿನ ತೊಗೊಳವನ ಅದೇನೇನು ತಿಳ್ಕೊಂಡು ಹಿಡಿದೆ ಅಂದ್ರು. ಏನ್ರಿ ಬಸವಣ್ಣವ್ರ ನೀವು ಇಲ್ಲಿ ಕುಂತೀರಿ, ಎಲ್ಲಿ ಅದಾಳ ಏನೋ ಗೌರವ, ನೀವು ಇಲ್ಲಿ ಕೊಡ ಹಿಡಿದ್ರೆ ಅಲ್ಲಿ ಕೊಡ ಬೀಳ್ತತೇನ್ರಿ ಅಂದ್ರೆ, ಏನಪ್ಪ ಮಾರಾಯ ಕರೆದು ನೀವು ಕೇಳ್ರಿ ಅಂತಂತ. ದೊಡ್ಡವ್ರು ಯಾವಾಗಲೂ ದೊಡ್ಡವರು ಹುಡುಕಿಯಾಡಿಸಿ ಕರ್ಕೊಂಡು ಬಂದು ಹೇಳಿದ್ರಕ್ಕಿ ಹೇಳಿಲ್ದಂತ. ಹೌದು, ನಾ ಕೊಡ ಹೊತ್ತದ್ದು ಕರೆ, ಕೊಡ ಬೀಳಾಕತ್ತಿತ್ತು, ಬಸವೇಶನನ್ನು ನೆನೆಸಿದೆ, ಬೀಳುವಂಥ ಕೊಡ ತಾನು ನಿಂತು ಅಂತ ಹೇಳ್ತಾರೆ. ನೀವು ಪ್ರಶ್ನೆ ಮಾಡ್ಬೋದು, ಇದಕ್ಕೆ ಹೆಂಗೆ ಸಾಧ್ಯ ಐತಿ ಅಂದ್ರೆ ಶುದ್ಧವಾದ ಭಕ್ತಿಯಿಂದ ಇದು ಸಾಧ್ಯ ಐತಿ. ಅಲ್ಲ ಸ್ವಾಮಿ, 1000 ಕಿಲೋಮೀಟರ್ ದೂರದಾಗಿರ್ತಾನವ, ಒಂದು 10 ನಂಬರ್ ಹೊಡೆದ್ರೆ ಅವನು ಫೋನ್ ರಿಂಗ್ ಆಕತಿ, ಅವನು ಧ್ವನಿ ನಿಮಗೆ ಕೇಳ್ತತಿ. ಇದು ಹೆಂಗೆ ಸಾಧ್ಯ? ಇದು ವಿಜ್ಞಾನದಿಂದ ಸಾಧ್ಯ ಐತಿ. ಇದು ಎದರಿಂದ ಸಾಧ್ಯ ಐತಿ? ಅಕಸ್ಮಾತ್ 10 ನಂಬರ್ನ್ಯಾಗ 1 ನಂಬರ್ ತಪ್ಪು ಹೊಡ್ರಿ, ನಾಟ್ ರೀಚಬಲ್ ಅಂತತಿ, ವ್ಯಾಲೆಟ್ ನಂಬರ್ ಅಂತತಿ. ಹಂಗೆ ಇಟ್ಟು ದಿವಸ ನೀವು ಹೆಂಗೆ ಭಕ್ತಿ ಮಾಡಿರಿ ಅಂದ್ರೆ ನಾಟ್ ರೀಚಬಲ್ಲು ವ್ಯಾಲೆಟ್ ನಂಬರು. ಅದಕ್ಕೆ ನಿಮಗೆ ಕೊಡಾನೂ ಹಿಡಿದಿಲ್ಲ, ನಿಮ್ಮ ಮನಿನೂ ಉದ್ದಾರ ಆಗಿಲ್ಲ. ಕರೆಕ್ಟ್ ಹಿಡಿದು ನೋಡಿರ್ಬೇಕಾರ ಅಂದಿದ್ದ ಬಸವಣ್ಣ ಇಂದೂ ಕೂಡ ಖಂಡಿತವಾಗಿ ರಕ್ಷಣೆ ಮಾಡ್ಯಾನ. ಯಾಕಂದ್ರೆ ನನಗೆ ಪಕ್ಕಾ ಗೊತ್ತೈತಿ, ಎಲ್ಲಾರ ಬರಗಾಲ ಬಿತ್ತು ಅಂತಂತಂದ್ರೆ ಇವತ್ತಿಗೂ ನಮ್ಮ ನಾಡಿನೊಳಗೆ ಎಲ್ಲಾರ ಬರಗಾಲ ಬೀಳ್ಬೇಕಾರೆ ಬಸವ ಪುರಾಣ ಹಚ್ಚರಿ ನಿಕ್ಕಿ ಮಳೆ ಆಕತಿ. ಇದು ಇವತ್ತಿಗೂ ಆ ಶಕ್ತಿ ಐತಿ. ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಸಾಕಷ್ಟಾಗ್ಯಾವ. ಬಸವ ಪುರಾಣ ಹೇಳೋ ಸಂದರ್ಭದಾಗ ಬರಗಾಲದಲ್ಲಿ ಬಸವ ಪುರಾಣವನ್ನು ಹಚ್ಚಿದ್ರೆ ಖಂಡಿತ ಮಳೆ ಆದಂಥ ಘಟನೆಗಳದಾವೆ. ಯಾಕಂದ್ರೆ ಬಸವಣ್ಣನವರು ಬರಗಾಲವನ್ನು ಹೊಡೆದು ಓಡಿಸಿ ದಾಸೋಹ ಕಾಯಕವನ್ನು ಸಾರಿ ಈ ಲೋಕದ ಜೀವಿಗಳಿಗೆ ಅನ್ನ ಕೊಟ್ಟು ಬದುಕಿಸಿದರು ಅಂತೇಳಿ ಅವರ ಚರಿತ್ರೆಯಲ್ಲಿ ಬರ್ತದೆ. ಇಂಥ ಬಸವಣ್ಣನವರು ಅವತ್ತಿನ ದಿನಮಾನದಲ್ಲಿ ಆ ಗೊಲ್ಲಗಿತ್ತಿ ಗೌರವವನ್ನು ಕೊಡ ಹಿಡಿದು ರಕ್ಷಣೆ ಮಾಡಿದರು ಅಂತ ಹೇಳ್ತಾರೆ. ಎಷ್ಟು ವಿಚಿತ್ರ ಕಾಡಿದ್ರು ಅವ್ರನ್ನಂತಂದ್ರೆ, ಬಿಜ್ಜಾಳ ಮುಂದೆ ಇದ್ನಂತ, ಬಸವಣ್ಣವ್ರು ಹಿಂದಿಂದ ಇದ್ರಂತ. ಅರಮನೆ ಬಾಗಿಲಕ್ಕೆಲ್ಲ ಸುಣ್ಣ ಹಚ್ಚಕತ್ರ ಬಸವಣ್ಣನವ್ರು ಅಂದ್ರಂತ, ಏನಪ್ಪ ಅರಮನೆಗೆಲ್ಲ ಸುಣ್ಣ ಹಚ್ಚಕತ್ತೀರನೋ ಅಂದ್ರೆ ಬಿಜ್ಜಾಳ ಅಂದಂತ. ಇಲ್ರಿ ಅವ್ರು ಬೆಣ್ಣೆ ಹಚ್ಚಕತ್ತಾರ ಅಂದ್ರೆ, ಆಗಲ್ರಪ್ಪ ನಿಮ್ಮ ಹರಿಕೆ ಹಂಗೆ ಬೆಣ್ಣಿನ ಆಗಲಿ ಅಂದ್ರೆ ಸುಣ್ಣ ಎಲ್ಲ ಹೋಗಿ ಬೆಣ್ಣಿನ ಆಗಿತ್ತಂತ.
ಅಂತ ಅದಕ್ಕೆ ಬಸವರಾಜರ ದೃಷ್ಟಿಯೇ ದೃಷ್ಟಿ, ಬಸವನ ನೋಟವೇ ನೋಟ, ಬಸವನ ಭಾವವೇ ಭಾವ ಅಂತೇಳಿ ಅವರಿಗೆ ಪುರುಷ ದೃಷ್ಟಿ ಇತ್ತು. ಅವ್ರ ಕಣ್ಣಿಂದ ನೋಡಿಬಿಟ್ರೆ ಬದಲಾವಣೆ ಆಗಿಬಿಡ್ತಿದ್ರು, ಅವ್ರ ಕೈ ಎತ್ತಿ ಕೊಟ್ಬಿಟ್ರೆ ಬದಲಾವಣೆ ಹಾಕಿದ್ರು. ಹೀಗಾಗಿ ಅವ್ರು ಯಾರು ಕಲ್ಲು ಕಟ್ಕೊಂಡು ಬಂದು ಲಿಂಗ ನೋಡಿದ್ರು ಅವು ಲಿಂಗಗಳಾಗಿ ಪರಿವರ್ತನೆ ಆದವು. ಅಂದ್ರೆ ಬಸವಣ್ಣನ ನೋಟ ಪುರುಷವಿತ್ತು, ಬಸವಣ್ಣನ ಹಸ್ತ ಪುರುಷ ಇತ್ತು, ಬಸವಣ್ಣನ ನುಡಿ ಪುರುಷ ಇತ್ತು. ಅದಕ್ಕೆ ಪಂಚಪುರುಷ ವೇದ್ಯೆಯುಳ್ಳ ಬಸವಣ್ಣ ಆತ ಮಂತ್ರವಾದ. ಅದಕ್ಕೆ ಬಸವ ಧ್ಯಾನವೇ ಧ್ಯಾನ, ಬಸವ ಮಂತ್ರ. ಅದಕ್ಕೆ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂತ ಇವತ್ತಿಗೂ ಅದು ನಮ್ಮ ಮಂತ್ರವಾಗಿ ಉಳ್ಕೊಂಡೈತಿ. ಅದಕ್ಕೆ ಶಿವ ಬ್ಯಾರೆಲ್ಲಂತ, ಬಸವಣ್ಣ ಬ್ಯಾರೆಲ್ಲಂತ. ಅದಕ್ಕೆ ಜೇವರಿಗೆ ಷಣ್ಮುಖ ಸ್ವಾಮಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಬೀಜದೊಳಗೆ ವೃಕ್ಷ ಐತಂತ. ಐತಲ್ಲ, ಮತ್ತು ಕಾಣಲಿಲ್ಲ ಯಾಕೆ? ಐತದು, ಕಾಣ್ತೈತಿ. ಯಾವಾಗ ಕಾಣ್ತೈತಿ ಅಂದ್ರೆ ಪ್ರಕಟ ಆಗ್ಬೇಕು. ಅದಕ್ಕೊಂದು ಸಮಯ ಬರ್ತೈತಿ. ಒಮ್ಮೆಗೆ ಯಾರ ಮುಂಜಾನೆ ಬೀಜ ಬಿತ್ತಿದ್ರಂತ, ಮೂರನೇ ದಿವಸ ಮುಂಜಾನೆ ಹೋಗಿ ಈ ಗಿಡನ ಆಲಿಲ್ಲ ಅಂತ ಅಳಕತ್ರಂತ. ಅದಕ್ಕೆ ಸಮಯ ಬೇಡ, ಕಾಲ ಬೇಡ, ಟೈಮ್ ಬೇಡ. ಇವತ್ತು ಬ್ಯಾಂಕಿನಾಗ ಇಟ್ಟು ಒಮ್ಮೆಗೆ ಮರೋ ದಿವಸ ನಮ್ದು ಬಡ್ಡಿನ ಬೆಳೆದಿಲ್ಲಲ್ರಿ ಅಂದರೆ ಬ್ಯಾಂಕ್ ಟಪಾಗಿ ಹೋಗ್ತಾವ, ಹೌದಲ್ಲ? ಒಂದು ಬ್ಯಾಂಕಿನಾಗ ದುಡ್ಡು ಇಟ್ಟರೆ ಅದಕ್ಕೆ ಬಡ್ಡಿ ಬೆಳಿಬೇಕಾದ್ರೆ ವರ್ಷಾನುಗಟ್ಟಲೆ ತೊಗೊತೈತಿ ಸ್ವಾಮಿ. ನೀವು ದುಡಿಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲಕ್ಕೆ ಇದೆಲ್ಲ ಆಕತಿ. ಮತ್ತು ಭಕ್ತಿಯ ಫಲ ಅಂದ್ರೆ ಒಂದದಿಂದಾಗ ಎರಡದಿಂದಾಗ ಸಿಗಕ್ಕೆ ಸಾಧ್ಯ ಐತೇನು? ಅದಕ್ಕೂ ತಗ್ಗಬೇಕು, ಬಗ್ಗಬೇಕು, ಶ್ರಮ ಪಡಬೇಕು. ಕಷ್ಟ ಸುಖಗಳು ಬಂದ್ರೆ ಸಮಚಿತ್ತದಿಂದ ಮುಟ್ಟಿದ್ರೆ ಕೂಡಲ ಸಂಗಮ ದೇವ ಕಡೆಯದ ಅಂಟಿಸುವವರನ್ನು ಅನ್ನುವಂಥ ಮಾತನ್ನು ಕೂಡ ಸ್ವತಃ ಬಸವಣ್ಣನವರೇ ತಮ್ಮ ವಚನದಲ್ಲಿ ಹೇಳಿದಂಥ ಉದಾಹರಣೆಗಳದಾವೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ, ಇದನ್ನೆಲ್ಲ ನಾವು ಅನುಕರಣೆಯಲ್ಲಿ ತರಬೇಕಾಗ್ತದೆ. ಅದಕ್ಕೆ ಷಣ್ಮುಖ ಶಿವಗಳು ಹೇಳ್ತಾರೆ, ಬೀಜದೊಳಗೆ ವೃಕ್ಷವಿಪ್ಪುದಯ್ಯ, ವೃಕ್ಷದೊಳಗೆ ಬೀಜವಿಪ್ಪುದಯ್ಯ ಅಂತ ನೋಡಿ. ಹೆಂಗೆ? ಬೀಜದಾಗ ಗಿಡ ಐತೆ ಅಂತ, ಆ ಗಿಡ ಹೊರಗೆ ಬಂದು ಬೆಳೆದ ಮೇಲೆ ಮತ್ತು ಆ ಗಿಡದ ಒಳಗೆ ಮತ್ತು ಅದ ಬೀಜ ಬರ್ತಾವಂತ ನೋಡಿ. ಗೊತ್ತಾಕೈತಲ್ಲ? ಮಾವಿನ ಗೊಟ್ಟು ಇರ್ತೈತಿ, ಮಾವಿನ ಗೊಟ್ಟದಾಗ ಮಾವಿನ ಗಿಡ ಹುಟ್ಟತೈತಿ, ಮುಂದೆ ಅದ ಮಾವಿನ ಗಿಡದಾಗ ಮತ್ತು ಅದ ಗೊಟ್ಟು ಬರ್ತೈತಿ ಅಂತ ನೋಡ್ರಿ. ಇದೇ ಅಂತ ಸೃಷ್ಟಿಯ ವಿಚಿತ್ರ. ಇದಕ್ಕೆ ಲೀಲಾವಿಲಾಸ ಅಂತ ಕರೀತಾರೆ. ಅದಕ್ಕೆ ಬೀಜದೊಳಗೆ ವೃಕ್ಷವಿರುಪುದಯ್ಯ, ವೃಕ್ಷದೊಳಗೆ ಬೀಜವಿರುಪುದಯ್ಯ. ಬೀಜ ವೃಕ್ಷ ಎರಡಾದಡೇನು? ನೋಡಾಕ ಬೀಜನ ಬೇರೆ ಐತಿ, ನೋಡಾಕ ಗಿಡನ ಬೇರೆ ಐತಿ. ಎರಡಾದಡೇನು? ಬೀಜ ತಿಂದು ನೋಡ್ರಿ ಅದರ ರುಚಿನೂ ಒಂದೇ ಇರ್ತತಿ ಅಂತ, ಗಿಡದ ಎಲೆ ತಿಂದು ನೋಡ್ರಿ ಅದರ ರುಚಿನೂ ಒಂದೇ ಇರ್ತತಿ ಅಂತ. ಬೀಜ ವೃಕ್ಷ ಎರಡಾದಡೇನು? ಒಳಗಿಪ್ಪ ಸಾರ ಒಂದೇ ಅಲ್ಲವೇ? ಎಷ್ಟು ಚಂದ ಬರೀತಾರೋಳು, ಒಳಗಿನ ಸಾರ ಒಂದೇ ಐತೆ ಅಂತ. ಹಂಗೆ ಶಿವನೇ ಬಸವಣ್ಣನಾದನಂತ, ಬಸವಣ್ಣ ಶಿವ ಅನ್ನಂತ. ನೋಡಾಕ ಹೆಸರು ಎರಡಾದ್ರೇನು? ನೀನೊಬ್ಬನೇ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದನಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಅಖಂಡೇಶ್ವರ ಅಂದ್ರೆ ಅದು ಇಂಡೈರೆಕ್ಟಾಗಿ ಬಸವಣ್ಣಗನ ಹೊಗಳದೆ ಹೆಂಗದು. ಅದಕ್ಕೆ ನಾವೆಲ್ಲ ಮುಕ್ತ ಮನಸ್ಸಿನಿಂದ ಇದನ್ನು ಓದಿದಾಗ ನಮಗೆ ಸತ್ಯ ಗೊತ್ತಾಕತಿ. ನಾವೆಲ್ಲರ ಬಸವಣ್ಣ ಭಕ್ತದಾನ, ಅವಂಗ ನಾವ ದೀಕ್ಷಾ ಮಾಡಿವಿ ಅಂದ್ರೆ ಎಂದೂ ನಮಗೆ ಬಸವಣ್ಣ ಅರ್ಥ ಆಗಂಗಿಲ್ಲ. ಬಸವಣ್ಣನ ನೆಲೆ ಬಸವಾದಿ ಪ್ರಮತರೇ ಬಲ್ಲರಲ್ಲದೆ ಈ ಲೋಕದ ಜಡರೆತ್ತ ಬಲ್ಲರಯ್ಯ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣ ಹೇಳ್ತಾನೆ. ಅದಕ್ಕೆ ಅಂಥ ಬಸವ ಧ್ಯಾನದಲ್ಲಿ, ಬಸವ ನಾಮದಲ್ಲಿ ಮೈ ಮರೆತು ಕುಂತ್ರೆ ನೀವು ಹೆಂಗೆ 10 ನಂಬರ್ ಕರೆಕ್ಟ್ ಹೊಡೆದ್ರೆ ಮತ್ತೊಬ್ಬರಿಗೆ ರಿಂಗ್ ಆಕೈತಿ. ಹಂಗೆ ಬಸವನಲ್ಲಿ ಭಕ್ತಿ ಇಟ್ಟು, ಶ್ರದ್ಧೆ ಇಟ್ಟು, ಮನಸ್ಸಿಟ್ಟು ಶ್ರದ್ಧೆಯಿಂದ ನೀವು ಧ್ಯಾನ ಮಾಡ್ರಿ, ಆತ ಹೇಳಿದ ತತ್ವಗಳಲ್ಲಿ ನಡೀರಿ, ಆತನ ತತ್ವದ ಆಚರಣೆ ಮನೆ ಒಳಗೆ ತರ್ರಿ, ಖಂಡಿತವಾಗಿಯೂ ಈಗೂ ಕೂಡ ಸುಖ ಆಗುತ್ತದೆ. ನಿಕ್ಕಿ 100ಕ್ಕೆ 100 ಅದು ಫಲ ಕೊಡುತ್ತದೆ ಅನ್ನುವಂಥ ಮಾತನ್ನು ಈ ಬಸವ ಸಿದ್ಧಾಂತ ಹೇಳ್ತದೆ. ಅದಕ್ಕೆ ಬಸವಣ್ಣ ಬ್ಯಾರೆಲ್ಲ, ಶಿವ ಬ್ಯಾರೆಲ್ಲ. ಅದಕ್ಕೆ ಶಿವನ ನೆನೆದ್ರು ಒಂದ, ಬಸವಣ್ಣನ ನೆನೆದ್ರು ಒಂದ. ಶಿವನೇ ಬಸವಣ್ಣನಾಗ್ಯಾನಂತ, ಬಸವಣ್ಣನೇ ಶಿವನಾಗ್ಯಾನ. ಅದಕ್ಕೆ ಶಿವನೇ ಬಸವ, ಬಸವ ಶಿವನೇ ಅನ್ನುವಂಥ ಪ್ರಾರ್ಥನೆಯನ್ನು ಎಲ್ಲ ಮಠಗಳಲ್ಲಿ ಹೇಳ್ತಾರೆ. ಹರಡೇಕರ್ ಮಂಜಪ್ಪನವರು ಸಹಿತ ಇದನ್ನ ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಿದ್ರಂತ. ಬಂತನಾಳ ಶಿವಯೋಗಿಗಳು ಎಲ್ಲೇ ಪುರಾಣ ಪ್ರವಚನಕ್ಕೆ ಹೋದ್ರು ಮೊದಲು ಈ ಪ್ರಾರ್ಥನಾ ಮಾಡಿಸೇ ಮುಂದೆ ಅವರು ಪ್ರವಚನ ಮಾಡ್ತಿದ್ರಂತ. ಪೂಜ್ಯರಾದ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಎಲ್ಲಾರ ಹೋದ್ರೆ ಇದನ್ನು ಹಾಡಿ ಕುಣಿತಿದ್ರಂತ. ಏಣಿಗಿ ಬಾಳಪ್ಪನಂತವರು ನಾಟಕ ಮಾಡ್ತಿದ್ರು. ಅವ್ರು ಏಣಿಗಿ ಬಾಳಪ್ಪ 103 ವರ್ಷ ಬದುಕಿದ, ಮನೆ ಮನೆ ತೀರ್ಕೊಂಡ್ರು. ಅವರು ಬಯಲು ಹೊಂಗಲದಾಗ ಬಸವಣ್ಣನ ವೇಷ ಹಾಕ್ಕೊಂಡು ನಾಟಕ ಮಾಡಕ್ಕೆ ಬಂದ್ರೆ ನೀವು ಹೆಂಗೆ ಕುಂತೀರಿ ಹೆಂಗೆ ನೋಡಕ್ಕೆ ಕುಂತಿದ್ರಂತ ಮೃತ್ಯುಂಜಯ ಸ್ವಾಮಿಗಳು. ಬಸವಣ್ಣನ ಪಾತ್ರ ಬಂದು ಗುಟ್ಲೆ ಓಡಿ ಹೋಗಿ ಎದ್ದು ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಬಿಟ್ರಂತ. ಹೆದರ್ಬಿಟ್ಟಂತ ಬುದ್ಧಿ, ನಾನು ಏಣಿಗಿ ಬಾಳಪ್ಪ್ರಿ ಅಂದ್ರೆ ನೀ ಬಾಳಪ್ಪಿರವಲ್ಲೇಕಪ್ಪ, ನಮ್ಮ ಅಪ್ಪನ ವೇಷ ಹಾಕಿ ಅಂದ್ರೆ ನೀ ಬಸವಣ್ಣನ ಅಂತೇಳಿ ನಮಸ್ಕಾರ ಮಾಡಿದ್ರಂತ. ಇಂಥ ಸ್ವಾಮಿಗಳಾಗಿ ಹೋಗ್ಯಾರ. ಮತ್ತು ಅವರು ಜಂಗಮರ ನೆನಪಿರಲಿ. ಅದಕ್ಕೆ ಅಲ್ಲಿನೂ ಸಹಿತ ಒಳ್ಳೊಳ್ಳೆ ರತ್ನಗಳು ಬಂದಿದ್ದಾವೆ. ಅಲ್ಲಿನೂ ಬಸವನಿಷ್ಠರು ಸಾಕಷ್ಟು ಬಂದಾರ. ಬಸವಣ್ಣನ ಹಾಸಿ ಹೊದ್ಕೊಂಡಂಥ ಬಾಲ್ಯಲಮಾಂತ ಶಿವಯೋಗಿಗಳವರು ಬಸವಣ್ಣನ ಬಗ್ಗೆ ಒಂದು ಮಂತ್ರನ ಬರೆದು ಬಿಟ್ರು. ಬಸವ ಬಸವ ಎಂದು ಬಸಿತವನ್ನು ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿ ಅಂತ. ಈಗ ಮನೆಗೆ ಹೋಗಿರ್ತೀರಿ, ಮನೆಗೆ ಹೋದ ಮೇಲೆ ಯಾರನ್ನ ಕರಿತೀರಿ? ಯಜಮಾನ್ರನ್ನ ಕರೆದ್ರೆ ಮನೆಯಾಗಿನ ಮಂದಿ ಕರೆದಂಗೆ ಹೋದಲ್ಲ.
ಊರಾಗ ಹೋಗಿ ಹಿರಿಯರಿಗೆ ಹೇಳಿ ಬಂದ್ರು ಊರಾಗಿನ ಮಂದಿಗೆ ಹೇಳಿದಂಗೆ ಹೌದಲ್ಲ, ಹಂಗೆ ಬಸವಣ್ಣನ ಹೆಸರು ಹೇಳಿ ಬತ್ತಿ ಹಚ್ಕೊಂಡ್ಬಿಟ್ರೆ 770 ಅಮರಗಣಗಳನ್ನು ನೆನೆಸಿದಂಗೆ ಆಕತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಬಾಲಿಲ ಮಾನಸಿಗಳು ಹೇಳ್ತಾರೆ, ಬಸವರಾಜರ ನೆನೆದು ಅಣುಮಾತ್ರ ಬಸಿತವನು ಹಣೆಯೊಳಿಟ್ಟ ಕ್ಷಣವೇ ಎಣಕೆ ಇಲ್ಲದ ದುರಿತಂಗಳು ಅಡಗು ಅಂತ ಹೇಳ್ತಾರೆ. ಬರೀ ಬಸವಣ್ಣನ ಹೆಸರು ಹೇಳಿ ಒಂದು ಅಣುವಿನಷ್ಟು ವಿಭೂತಿ ಹಣೆಯಾಗಿ ಹಚ್ಕೊಂಡ್ರು ಸಹಿತ ಹಣೆ ಬಾರಣ ಚೇಂಜ್ ಆಗಿ ಹೋಗಿಬಿಡ್ತತೆ ಅಂತ. ಅದಕ್ಕೆ ಬಸವನಾಮವ ಸ್ಮರಿಸಿ ವಿಭೂತಿಯನ್ನು ಹಚ್ಚಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಪೂಜ್ಯ ಶಿವಯೋಗಿಗಳರಂಥವ್ರು ಸಹಿತ ಹೇಳ್ತಾರೆ. ಆ ದಾರಿಯಲ್ಲಿ ಅನೇಕ ಮಹಾತ್ಮರು ಇವತ್ತಿಗೂ ನಡೆದಾರ, ಇವತ್ತಿಗೂ ಬಂದಾರ. ಎದ್ದೂರು ನಿಮ್ಮ ಧ್ಯಾನ, ಬಿದ್ದವರು ನಿಮ್ಮ ಧ್ಯಾನ, ಸಿದ್ಧರ ಧ್ಯಾನ ಶಿವಧ್ಯಾನ, ಬಸವಣ್ಣ ನಿತ್ಯೇಗಣ್ಣಾಗು ನಿಮ್ಮ ಧ್ಯಾನ ಅಂತ ಹೇಳ್ತಾರೆ. ಕಲ್ಯಾಣದ ಊರಾಗ ಒಬ್ಬ ಹೆಣ್ಮಗಳು ಹೇಳ್ತಾಳೆ ನೋಡ್ರಿ, ಕರುಣಾ ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ ಕರುಣೀ ಕಲ್ಯಾಣದ ಬಸವಣ್ಣ ಕಡೆತನಕ ಕಾಯೋ ಅಭಿಮಾನ ಅನ್ನುವಂಥ ಮಾತನ್ನು ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳು ಹಾಡ್ತಾರೆ. ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನೆಸರು ಬಸವಣ್ಣ, ಮರ್ತ್ಯಲೋಕದೊಳು ಜೀವನಕ್ಕೆ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕಿಂತ ಬಸವಣ್ಣ ಒಕ್ಕಲಿಗರಿಗೆ ಮಂತ್ರ ಆದ, ಮೇಟಿ ಆದ, ರಾಟಿ ಆದ, ನಮ್ಮಂಥ ಪ್ರವಚನಕಾರರಿಗೆ ಹೇಳಲಿಕ್ಕೆ ವಿಷಯ ವಸ್ತು ಆದ, ನೆನೆದವರಿಗೆ ಪರಮಾತ್ಮನ ಸ್ವರೂಪವಾದ, ಸ್ತ್ರೀಯರ ಕುಲದ ಉದ್ಧಾರಕನಾಗಿ ಹಿರಿಯಣ್ಣನಾದ ಇಂಥ ಬಸವಣ್ಣ ಜಗದಣ್ಣನಾಗಿ ಜಗತ್ತನ್ನು ಸಲಹಿ ಮತ್ತೊಮ್ಮೆ ಕಲ್ಯಾಣವನ್ನು ಕಟ್ಟುವಂಥ ದಿನಗಳ ಹತ್ತಿರ ಬರಲಿ. ಬಸವನ ಅವತಾರ ಮತ್ತೆ ನಾಡಿಗಾಗಲಿ ಅಂತ ಹಾರೈಸಿ ಅಂಥ ಬಸವ ಸಂಸ್ಕೃತಿಯ ಬಸವ ಸ್ವರೂಪರನ್ನೆಲ್ಲರನ್ನೂ ಕೂಡ ಶರಣಾರ್ಥಿಗಳ ಮೂಲಕ ಸತ್ಕರಿಸಿ ಈ ಮಾತನ್ನು ಬಸವಾದಿ ಪ್ರಮುಖರ ಪಾದಕ್ಕೆ ಅರ್ಪಿಸಿ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ.